ನೀಟ್ ವಿದ್ಯಾರ್ಥಿ ಅಥವಾ ಸಿಟಿ ವಿದ್ಯಾರ್ಥಿ ಆಗಿದ್ರೆ ಈ ವಿಡಿಯೋ ನೋಡಲೇಬೇಕು. ಸೊ ನೀಟ್ ವಿದ್ಯಾರ್ಥಿಗಳ ಪ್ರಶ್ನೆ ಏನು? ಸರ್ ಮಾರ್ಕ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೇಗೆ ಯಾವಾಗ ಲಿಂಕ್ ಮಾಡಬೇಕು, ಇನ್ನೂ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೂ ಮಾಹಿತಿ ಕೊಡ್ತೇನೆ. ಕೆ ಸಿ ಟಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಯಾವಾಗ ಅನ್ನೋದು ಕೇಳ್ತಾ ಇದ್ರಿ. ಸೊ ನೋಡಿ, ನನಗೆ ತಿಳಿದ ಮಟ್ಟಿಗೆ 2 ಅಥವಾ 3 ದಿನಗಳಲ್ಲಿ ಕಂಪ್ಲೀಟ್ ಕರ್ನಾಟಕ ವಿದ್ಯಾರ್ಥಿಗಳು ಯಾರೆಲ್ಲ NTNL ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅವರೊಂದು ಕಂಪ್ಲೀಟ್ ಒಂದು ಲಿಸ್ಟ್ ಬರುತ್ತೆ. ಬಂದಾಗೂ PDF ಪ್ರೊವೈಡ್ ಮಾಡ್ತೇನೆ. ಭಾಳ ಬೇಗನೆ ಒಂದು 2 or 3 ಡೇಸ್ ಒಳಗಡೆ ಬರುತ್ತೆ. ಅದು ಬಂದ ತಕ್ಷಣ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಬಿಡ್ತಾರೆ. ಆವಾಗ ನೀವು ಲಾಗಿನ್ ಮಾಡಿ ಮಾರ್ಕ್ಸ್ ಎಂಟ್ರಿ ಲಿಂಕ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದು ಲೈವ್ ವಿಡಿಯೋ ನಿಮಗೆ ತಿಳಿಸಿರ್ತೀನಿ. ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೀಟ್ ವಿದ್ಯಾರ್ಥಿಗಳಿಗಿದೆ. ಸಿ ಟಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಸೆಕೆಂಡ್ ರೌಂಡ್ ಭಾಳ ಡಿಲೇ ಆಗ್ತಾ ಇದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. MCC ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಭಾಳ ಬೇಗನೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ವೆಬ್ಸೈಟ್ ಆಕ್ಟಿವ್ ಇದೆ. ಈ ಒಂದು ಪ್ರಕ್ರಿಯೆ ನೀವು ಮೊದಲು ನಡಿಬೇಕು. ಕೌನ್ಸಿಲಿಂಗ್ಗಿಂತ ಮುಂಚೆ ಅದು ನಡೀತಾ ಇದೆ. NMC ಅಂತ ಒಂದು ಸ್ಕೆಡ್ಯೂಲ್ ಬರುತ್ತೆ. MCCಗೂ ಹೋಗುತ್ತೆ, ಆಮೇಲೆ ಸ್ಟೇಟಿಗೂ ಹೋಗುತ್ತೆ. MCC ಮೊದಲೊಂದು ರೌಂಡ್ ಆಗಬೇಕು. ಹೇಳ್ತಾ ಇದ್ದೀನಿ, MCC ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನಾಳೆ ಸ್ಟಾರ್ಟ್ ಆದರೂ ಸಹ ಮಿನಿಮಮ್ 20 to 25 ಡೇಸ್ ಮುಗಿಬೇಕು ಮೊದಲನೇ ರೌಂಡ್ ಮುಗಿಯೋದಕ್ಕೆ. ಆ MCC ರಿಜಿಸ್ಟ್ರೇಷನ್ ಮುಗಿದ ನಂತರ ನಮ್ಮಲ್ಲಿ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕಂಬೈನ್ ಮಾಡಬೇಕಲ್ಲ ನೀಟ್ ಮತ್ತು ಸಿಟಿ. ಹಾಗಾಗಿ KE ಕಂಪಲ್ಸರಿ 20-25 ದಿನ ವೇಟ್ ಮಾಡಲೇಬೇಕಾಗುತ್ತೆ. ಅದಾದ ನಂತರ KCT ಸಂಬಂಧಪಟ್ಟಾಗೆ ಮತ್ತು ಆಮೇಲೆ ನೀಟ್ ಮೊದಲನೇ ರೌಂಡು ಅವಾಗ ಕಂಬೈನ್ ಆಗಿ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ. ರಫ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 20 ಡೇಸ್ ಆದರೂ ಬೇಕಾಗುತ್ತೆ CT ಸೆಕೆಂಡ್ ರೌಂಡ್ ಬರೋದಕ್ಕೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ವೇಟ್ ಮಾಡಿ, ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮ್ಗೆ ಗೈಡ್ ಮಾಡ್ತೇನೆ. ಕನ್ಫ್ಯೂಸನ್ ಆಗಬೇಡಿ, 108 ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಬೇಡಿ. ನಿಮ್ಗೆ ಯಾವುದು ಕರೆಕ್ಟ್ ಅನ್ನಿಸ್ತು ಅದನ್ನು ಮಾತ್ರ ನೀವು ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಭಾಳ ಜನ ಏನೇನೋ ಕ್ವಶನ್ ಕೇಳ್ತಾ ಇರ್ತೀರಿ, ಸರ್ ಕ್ವಶನ್ ಡಿಪಾಸಿಟ್ ಕೊಡಬೇಕು, ಅದು ಇದು ಯಾವುದು ಬಂದಿಲ್ಲ. ಕರೆಕ್ಟ್ ಇನ್ಫಾರ್ಮೇಷನ್ ಇಡುವಂಥ ವಿಡಿಯೋನ ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಯಾರು ಫಾಲೋ ಮಾಡಿಲ್ಲ ಫಾಲೋನು ಮಾಡಿ, ಯಾಕಂದ್ರೆ ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮಗೆ ಗೈಡೆನ್ಸ್ ಅವೈಲೇಬಲ್ ಆಗುತ್ತೆ. ಚಲೋ, ಟೇಕ್ ಕೇರ್, ಬಾಯ್.